ಫ್ರೆಂಡ್ಸ್ ಬೆಳಗ್ಗೆನೆ ಬಂದಿದ್ದಾನೆ. ಮಾರ್ನಿಂಗ್ ಗುಡ್ ಮಾರ್ನಿಂಗ್. ಎಷ್ಟು ರೂಪಾಯಿ ಕೆಜಿ? ನಮ್ಮನೆ ಲಕ್ಕಿ ಯಾವ ವಿಡಿಯೋದಲ್ಲೂ ತೋರಿಸೇ ಇಲ್ಲ. ಇವನೇ ನಮ್ಮ ಲಕ್ಕಿ. ನಮ್ಮ ನೂತು ಇವನಿಗೆ ಎದ್ರುಕೊಂಡು ಬರ್ತಾ ಇಲ್ಲ. ಈ ಕಡೆ ಬಾರಪ್ಪ, ಏನು ಮಾಡಲ್ಲ. ಒಂದ್ಸಲಿ ನೋಡ್ಕೊಂಡ್ರೆ ಸಾಕು ನೋಡು. ಬಾ ಚಾಲಾಕಿದ್ದಾನೆ. ನೂತು ಯಾರು ಕೊಟ್ರದನ್ನ? ಹಾ ನೂತು ನೂತ್ ಇಸ್ಕೊಂತೀನಿ ನೋಡೀಗ. ಯಾರು ಕೊಟ್ರು ಅಂತ ಹೇಳಿಲ್ಲ ಅಂದರೆ ಯಾರು ಕೊಟ್ರು? ಹಾ ಇನ್ನೊಂದ್ಸಲಿ ಹೇಳು. ನೋನು ಕೊಟ್ಲಾ? ನೋನು ಅಂದರೆ ನಾನೇ. ಬಾರಪ್ಪ, ಏನು ಮಾಡಲ್ಲ. ಬಾ. ಬರಲ್ಲ. ಸ್ಫೂರ್ತಿ ಮುಖ ನೋಡಿ ಹೆಂಗ್ ಮಾಡ್ಕೊಂಡಾನೆ. ಯಾಕೆ ಬತ್ತಲ್ಲ? ಯಾಕೆ ಅವನು ಬರಲ್ಲ. ಬಾ ಬಾ. ನೂತು ಒಂಟ. ನೂತು ಬಾಯ್. ಕೌಶಿಕ್ ಕೌಚಿಕ್ ಗುಡ್ ಮಾರ್ನಿಂಗ್ ಅನ್ನು. ಗುಡ್ ಮಾರ್ನಿಂಗ್. ಇನ್ನೊಂದ್ಸಲ ಹೇಳು ಗುಡ್ ಮಾರ್ನಿಂಗ್. ಇಲ್ಲ ಹೇಳು. ಫ್ರೆಂಡ್ಸ್, ಇವ್ ನಮ್ಮನೆ ಮಗ ಲಕ್ಕಿ. ಫ್ರೆಂಡ್ಸ್, ಇವನಿಗೆ 3 ವರ್ಷ. 1 ತಿಂಗಳಿದ್ದಾಗ ನಮ್ಮ ಮನೆಗೆ ಬಂದಿದ್ದು. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನಾನಿವತ್ತು ವಿಡಿಯೋ ಏನಕ್ಕೆ ಮಾಡಿದೆ ಅಂದರೆ ಕಾಂತಾರ ಚಾಪ್ಟರ್ 1 ಮೂವಿ ನೋಡೋಕ್ಕೆ ಹೋಗ್ತಾ ಇದ್ವಿ. ಫಸ್ಟ್ ಶೋ ಟ್ರೈ ಮಾಡಿದ್ವಿ, ಬಟ್ ಟಿಕೆಟೇ ಸಿಗಲಿಲ್ಲ. ಬಟ್ ಈಗ 4 ಡೇಸ್ ಆದಮೇಲೆ ಟಿಕೆಟ್ ಸಿಕ್ಕಿದೆ. ಅಂದರೆ ನಮ್ಮ ಟೈಮಿಗೆ ಅಡ್ಜಸ್ಟ್ ಆಗಂಗೆ ಟಿಕೆಟ್ ಇವತ್ತೇ ಸಿಕ್ಕಿದ್ದು. ಸಂಡೇ ಬೇರೆ 11:15. ಮತ್ತು ನಾವು ಶಿವಮೊಗ್ಗ ಹೋಗ್ತಾ ಇಲ್ಲ, ಇಲ್ಲೇ ನಮ್ಮೂರ ಹತ್ರ ಇರೋ ಒಂದು 5 ಕಿಲೋಮೀಟ್ರ್ ಇರೋ ಆನ್ವೇರಿ ಥಿಯೇಟರ್, ಶ್ರೀದೇವಿ ಥಿಯೇಟರ್ಗೆ ಹೋಗ್ತಾ ಇದ್ವಿ. ಅಲ್ಲೂ ಫುಲ್ ಆಗಿಬಿಟ್ಟಿದೆ. ಇಲ್ಲೇ ಹಳ್ಳಿ ಅಂದ್ರೂ ಎಲ್ಲರೂ ನೋಡ್ತಾರೆ ಥಿಯೇಟರ್ಗೆ ಹೋಗಿ. ನಮ್ಮ ಹಳ್ಳಿ ಜನ ಫುಲ್ ಸಪೋರ್ಟ್ ಮಾಡ್ತಾರೆ ಒಳ್ಳೊಳ್ಳೆ ಮೂವೀಸ್ಗೆ. ಸೂಪ್ರಮ್ ಸೋನು ಅಷ್ಟೇ ತುಂಬ ದಿನ ಓಡಿತ್ತು ಅಲ್ಲಿ ಆನ್ವೇರಿ ಥಿಯೇಟರಲ್ಲಿ. ಇದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಓಡ್ತಾ ಇದೆ ಕಾಂತಾರ ಚಾಪ್ಟರ್ 1. ಫುಲ್ಲು ಬುಕ್ಕು, ಅಂದರೆ ಸೀಟೇ ಇಲ್ಲ. ನಾವು ಆನ್ಲೈನಲ್ಲಿ ಬುಕ್ ಮಾಡೋಕ್ಕೆ ಹೋದರೆ ಫುಲ್ ಹೌಸ್ಫುಲ್ ಅಂತಲೇ ತೋರಿಸ್ತಾ ಇದೆ. ಅಷ್ಟು ಚೆನ್ನಾಗಿದೆ ಮೂವಿ. ಐನೋ ರಿವ್ಯೂಸ್ ಎಲ್ಲ ನೋಡಿಕೊಂಡು ಈಗ ನಾವು ಆ ಫೀಲ್ನ ಮಾಡೋಣ, ಮೂವಿ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ನಮ್ಮ ಭಾವ ಬಂದಿದ್ದಾರೆ. ಬಂದರೋ ಭಾವ ಬಂದರು. ಬೆಂಗಳೂರಿಂದ ಬಂದಿದ್ದಾರೆ ಫ್ರೆಂಡ್ಸ್ ಮೂವಿ ನೋಡೋಕ್ಕೆ. ಅಲ್ಲ, ನಮ್ಮ ಅಕ್ಕನ ನೋಡೋಕ್ಕೆ. ನಾನೇ ಬಿಟ್ಟು 5 ನಿಮಿಷ ಆಗಿಲ್ಲ ಫ್ರೆಂಡ್ಸ್. ತಿಂತಾ ಇರೋದು ನೋಡಿ ಫ್ರೆಂಡ್ಸ್. ಫೈನಲಿ ಫ್ರೆಂಡ್ಸ್ ಆನ್ಲೈನಲ್ಲಿ ಬುಕ್ ಮಾಡಿದ್ವಿ. ಅಲ್ಲೆಲ್ಲ ಫುಲ್ ಅಂತಲೇ ಇತ್ತು. ಇಲ್ಲಿ ಯಾಕೋ ಅಷ್ಟು ಜನನೇ ಬಂದಿಲ್ಲ. ಆನ್ಲೈನಲ್ಲಿ ಬುಕ್ ಮಾಡಿದ್ರು ಈ ಥರ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ. ಇವತ್ತೇ ಗೊತ್ತಾಗಿತ್ತು. ತಿನ್ನಕ್ಕೆ ತರಕ್ಕೆ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್. ಈಗ ಸ್ಫೂರ್ತಿ, ಇದು ಹೆಂಗಿತ್ತು ಮೂವಿ? ಹೆಂಗಿತ್ತು? ಸಖತ್ತಾಗಿತ್ತು, ಸೂಪರ್ ಆಗಿತ್ತು, ಮಸ್ತ್ ಇತ್ತು. ಎಕ್ಸ್ಪೀರಿಯನ್ಸ್ ಚೆನ್ನಾಗತ್ತಾ? ಭಾಳ ಚೆನ್ನಾಗಿತ್ತು. ಎಲ್ಲರೂ ಹೋಗಿ ನೋಡಿ ಮೂವಿನ.
ನಿನಗೆ ಇಷ್ಟ ಆಯ್ತಾ ಮೂವಿ? ನಮ್ಮಮ್ಮ ಹೆಂಗಿದೆ? ಇದರಿಂದ ಹೊರಗೆ ಬಂದಿಲ್ಲ ನಮ್ಮಮ್ಮ. ಕೈ ಮುಗಿತಿದ್ಯಾ ಬಾಬಾ? ಮೂವಿ ಚೆನ್ನಾಗಿತ್ತಾ? ಸೂಪರ್ ಇತ್ತು. ಒಳ್ಳೆ ಮೂವಿಗೆ ಹೋದ್ವಾ? ಒಳ್ಳೆ ಮೂವಿ ಹೋಗಿದ್ವಿ. ಹಾ. ಬ್ರಹ್ಮ ರಾಕ್ಷಸ ಕೂದಲು ಸರಿ ಮಾಡ್ತಿತ್ತು, ಸ್ಟ್ರೈಟ್ ಮಾಡ್ತಿತ್ತು. ಕರ್ಲಿ ಏರ್ಸ್ ಇತ್ತಲ್ಲ, ಒಂದ್ ಕತೆ ಹೇಳಿದ್ನಲ್ಲ ಮೊದ್ಲೇ. ಏನ್ ಕತೆ? ಇವನಿಗೆ ಹೇಳಿಲ್ಲ, ಇಲ್ಲೊಂದು ಬ್ರಹ್ಮ ರಾಕ್ಷಸ ಐತೆ, ವಾಪಸ್ ಕರ್ಕೊಂಡ್ ಹೋಗ್ತಾರೆ, ಎಲ್ಲರನ್ನು ತಿಂತಿತ್ತು. ಅದಕ್ಕೆ ಹೆಂಡತಿ ಕೂದ್ಲು ಕೊಟ್ಟು ಇದನ್ನ ಸರಿ ಮಾಡೋ, ಅಲ್ಲಿ ತನಕ ಏನೋ ಮಾಡಕ್ ಹೋಗ್ಬೇಡ ಅಂತ ಅಂತೇಳಿ ಸರಿ ಮಾಡ್ತಾ ಇತ್ತು ಅದು ಬ್ರಹ್ಮ ರಾಕ್ಷಸ. ಗುಂಗುರ್ ಕೂದ್ಲು ಕೊಟ್ಟು ಸ್ಟ್ರೈಟ್ ಮಾಡಕ್ ಹೇಳಿದ್ದು. ಫ್ರೆಂಡ್ಸ್ ಕಥೆನೇ ಹೇಳ್ತಾಳೆ ಫ್ರೆಂಡ್ಸ್ ಇಲ್ಲಿ. ಮಕ್ಕಳು ಕುಂದಾಪುರ ಸೈಡ್ನವರಿಗೆ, ಪುತ್ತೂರು ಆ ಸೈಡ್ನವರಿಗೆ ಅಷ್ಟು ಗೊತ್ತಿರ್ತಾವೆ ಗಣಗಳು. ಎಲ್ಲ ಗೊತ್ತಿರ್ತಾವ. ಈಗ ನಮಗೆ ತಿಳ್ಕೊಂಬೇಕು ಅನಿಸ್ತೈತೆ. ಫ್ರೆಂಡ್ಸ್ ನಮ್ಮ ಬಾವ ಈಗ ಬೆಂಗಳೂರಿಗೆ ಹೋಗ್ತಾರೆ. 3 ಗಂಟೆ ಏನು 3 ಗಂಟೆ ಟ್ರೈನಿಗ? 3:45 ಊಟ ಮಾಡ್ರಿ ಹಂಗಾರೆ. ಸುಸ್ತಾಗ್ತೈತಾ ಬಾವ? ಫ್ರೆಂಡ್ಸ್ ಮೂವಿ ನೋಡಿ ಸುಸ್ತಾಗಿದ್ದಾರೆ ಫ್ರೆಂಡ್ಸ್. ಬಾವ ಸುಸ್ತಾಗ್ತೈತಾ? ಮೂವಿ ರಿವ್ಯೂ ಹೇಳ್ರಿ. ಸಖತ್ತಾಗೈತೆ. ಇನ್ನೊಂದ್ಸತಿ ನೋಡ್ಬೇಕು ಅನಿಸುತ್ತೆ, ಬಟ್ ಬೆಂಗಳೂರಿಗೆ ಹೋಗ್ಬೇಕು. ಬಂದಾಗ ನೋಡೋಣ ಇನ್ನೊಂದ್ಸಲ. ನೆಕ್ಸ್ಟ್ ಫ್ರೆಂಡ್ಸ್ ಮೂವಿ ಮಾತ್ರ ತುಂಬ ಚೆನ್ನಾಗಿತ್ತು. ಒಂದೊಂದು ಸೀನು ಕೂಡ ಫುಲ್ಲು ಒಂಥರ ಮೈಯೆಲ್ಲ ರೋಮಾಂಚನ ಆಗ್ತಾಯಿತ್ತು. ಆ ಥರ ಸೀನ್ಸ್ ಎಲ್ಲ ಇದೆ ಅದರಲ್ಲಿ. ಅವ್ರ ಆ್ಯಕ್ಟಿಂಗು, ರಿಷಬ್ ಶೆಟ್ಟಿ ಅವ್ರದ್ದು ಆ್ಯಕ್ಟಿಂಗು ಮಸ್ತು. ಒಂದೊಂದು ಸೀನಲ್ಲಿ ಅಳು ಬರ್ತಾಯಿತ್ತು. ಎಮೋಷ್ನಲ್ ಸೀನ್ಸ್ ಇದ್ದಾವೆ ಅದರಲ್ಲೆಲ್ಲ ಫುಲ್ ಬೇಜಾರಾಗ್ತಾಯಿತ್ತು. ಆಮೇಲೆ ಫೈನಲ್ಲು ಅವ್ರ ಮೇಲೆ ಗಣಗಳು ಎಲ್ಲ ಬಂದಾಗ ಸಖತ್ತಾಗಿತ್ತು. ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಮೂವಿ. ಕೆಲವೊಬ್ಬರು ನೋಡ್ಕೊಂಡು ಬಂದಿದ್ದೀರಾ, ಇನ್ನೂ ಕೆಲವೊಬ್ಬರು ಹೋಗಿರಲ್ಲ. ಹೋಗಿ ನೋಡ್ಕೊಂಡು ಬನ್ನಿ. ಮಸ್ಟ್ ಆ್ಯಂಡ್ ವಾಚ್ ಅನ್ನಂಗೆ ನೀವು ನೋಡಲೇಬೇಕಾದಂಥ ಮೂವಿ, ಕನ್ನಡ ಮೂವಿ ಕಾಂತಾರ ಚಾಪ್ಟರ್ 1. ಚಾಪ್ಟರ್ 2ಗೂ ಕಾಯ್ತಾ ಇರೋಣ ಇದೇ ಥರ. ಅದು ಫುಲ್ ಹಿಟ್ಟಾಗುತ್ತೆ, ಇದು ಕೂಡ ಫುಲ್ ಹಿಟ್ಟಾಗೈತೆ. ಆನ್ವೇರಿಯಲ್ಲಿ ಒಂದು ಜನ ಇದ್ದರೂ 11:15 ಶೋಗೆ ಮತ್ತು ಈಗ 3 ಗಂಟೆ ಶೋಗೆ ಫುಲ್ಲು ತುಂಬ ಟ್ರಾಫಿಕ್ ಜಾಮ್ ಆಗೋಥರ ಜನ ಇದ್ದರು ಫ್ರೆಂಡ್ಸ್. ಇಲ್ಲೇ ಇದ್ರೂ ಹಳ್ಳಿ ಜನ ಫುಲ್ ಎಲ್ಲ ಹೋಗೋಗಿ ನೋಡಿಕೊಂಡು ಸಿಟಿಗೆ ಹೋಗದೆ ಇಲ್ಲದೆ ಇರೋರಿಗೆ ಸರಿ ಆಯ್ತಿದೆ ಆನ್ವೇರಿ ಬೇಗ. ಮತ್ತು ಇದ್ರದ್ದು ಟಿಕೆಟು ಬುಕ್ ಮೈ ಶೋದಲ್ಲಿ ಸಿಗೋಲ್ಲ ಫ್ರೆಂಡ್ಸ್, ಡಿಸ್ಟ್ರಿಕ್ಟ್ ಆ್ಯಪಲ್ಲಿ ಸಿಗುತ್ತೆ. ಡಿಸ್ಟ್ರಿಕ್ಟ್ ಬೈ ಝೊಮ್ಯಾಟೊ ಅಂತ ಆ್ಯಪ್ ಇದೆ, ಅದರಲ್ಲಿ ಶ್ರೀದೇವಿ ಥಿಯೇಟರ್ ಆನ್ಲೈನ್ ಬುಕ್ಕಿಂಗ್ ಇದೆ. ಯಾರಿಗೆಲ್ಲ ಗೊತ್ತಿರಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾಯಿದ್ದೀನಿ. ನಾವು ಅದರಲ್ಲೇ ಬುಕ್ ಮಾಡಿದ್ದು, ಡಿಸ್ಟ್ರಿಕ್ಟ್ ಬೈ ಝೊಮ್ಯಾಟೊ ಅಂತ ಹೆಸರಿದೆ ಅದು ಮೂವೀಸ್ ಟಿಕೆಟ್ ಬುಕ್ಕಿಂಗು. ಒಂದೊಂದು ಅಕಸ್ಮಾತ್ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಅಲ್ಲಿ ಥಿಯೇಟರ್ಗೆ ಹೋದಾಗ ಅಲ್ಲಿ ಪಕ್ಕದಲ್ಲಿ ಬ್ಯಾನರ್ ಹಾಕಿದ್ದಾರೆ, ಅಲ್ಲಿ ಸ್ಕ್ಯಾನರ್ ತೊಗೊಂಡು ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಹಿಂಗೆ ಒಳ್ಳೆ ಮೂವೀಸ್ ಬಂದಾಗ ಬೇಕಾಗತ್ತೆ ಆನ್ಲೈನಲ್ಲಿ ಬುಕ್ ಮಾಡೋಕ್ಕೆ. ಅಲ್ಲೇ ಹೋಗಿ ತಗೊಳಕ್ಕಂತೂ ಆಗಲ್ಲ. ಸೊ ಬುಕ್ ಮಾಡ್ಕೊಂಡು ಹೋದರೆ ಬೆಸ್ಟ್ ಅಂತ ಅನಿಸುತ್ತೆ, ಅದಕ್ಕೋಸ್ಕರ ಹೇಳಿದೆ. ಆದರೂ ಇವತ್ತು ಮಾತ್ರ ಒಳ್ಳೆ ಮೂವಿ ನೋಡಿದೆ ಅನ್ನೋ ಫೀಲ್ ಇದೆ. ಇನ್ನೊಂದು ಸಲನೂ ಆದರೆ ನೋಡೋ ಅಂಥ ಚಾನ್ಸ್ ಸಿಕ್ಕರೆ ಹೋಗ್ತೀನಿ. ಮತ್ತು ಚಾಪ್ಟರ್ 2ಗೋಸ್ಕರ ಕಾಯ್ತಾ ಇರ್ತೀನಿ. ನೀವು ಕೂಡ ಕಾಯ್ತಾ ಇರಿ. ಹಾಗೆ ಎಲ್ಲರೂ ಮೂವಿನ ಥಿಯೇಟರ್ಗೆ ಹೋಗಿ ನೋಡಿ. ನಮ್ಮ ಕನ್ನಡ ಸಿನಿಮಾನ ನಾವೇ ಬೆಳೆಸ್ಬೇಕಲ್ವ. ಹಿಂಗೆ ರಿಷಬ್ ಶೆಟ್ಟಿ ಅವರು ಒಳ್ಳೊಳ್ಳೆ ಹಿಟ್ ಮೂವಿಗಳನ್ನ ಕೊಡಲಿ ಅಂತ ಆಶಿಸ್ತೀನಿ. ನನಗಂತೂ ತುಂಬ ಖುಷಿ ಆಯ್ತು ಇವತ್ತು ಮೂವಿ ನೋಡಿದ್ದು. ಅದರಿಂದ ಹೊರಗಡೆ ಬರೋಕ್ಕೆ ಆಗ್ತಾಯಿಲ್ಲ, ಫುಲ್ಲು ತಲೆ ಎಲ್ಲ ತಿರುಗ್ದಂಗೆ ಆಗ್ತಾಯಿತ್ತು ಒಂದೇ ಸಲ ಅಲ್ಲಿ. ಈಗ ಮನೆಗೆ ಬಂದು ಸ್ವಲ್ಪ ಮಾತಾಡ್ತಾ ಇದ್ದೀನಿ. ಅಲ್ಲಿ ಎಲ್ಲರೂ ಅಂದರೆ ಅಮ್ಮ ಅಪ್ಪ ಅಕ್ಕನ ರಿವ್ಯೂ ಕೇಳಿದೆ ಅಷ್ಟೇ, ನನ್ನ ರಿವ್ಯೂ ನಾನು ಕೊಡೋಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ಮನೇಲಿ ಬಂದು ಸ್ವಲ್ಪ ಕಾಮಾಗಿ ರಿವ್ಯೂ ಕೊಟ್ಟೆ. ತುಂಬ ಚೆನ್ನಾಗಿರೋ ಮೂವಿನ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್. ಬಾಯ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.